ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಈಗ ಒಡಿಸ್ಸಿ ನೃತ್ಯದ್ದೇ ಹವಾ. ಕೋಲ್ಕತ್ತಾದಿಂದ ಬಂದ ಖ್ಯಾತ ನೃತ್ಯಗಾರ್ತಿ ಮೈಸೂರಿನ ಯುವ ಪೀಳಿಗೆಗೆ ಕಲಿಸಿದ ಆ ಅಪರೂಪದ ನೃತ್ಯದ ರಹಸ್ಯವಾದ್ರೂ ಏನು? ಈ ಸುಂದರ ದೃಶ್ಯಗಳನ್ನೊಮ್ಮೆ ನೀವೇ ನೋಡಿ. ಹೌದು, ಮೈಸೂರಿನ ವಿಜಯನಗರದಲ್ಲಿರುವ ಜಗನ್ನಾಥ ಸೆಂಟರ್ ಫಾರ್ ಆರ್ಟ್ಸ್ ಅಂಡ್ ಕಲ್ಚರ್ನಲ್ಲಿ 3 ದಿನಗಳ ಕಾಲ ನಡೆದ ಒಡಿಸ್ಸಿ ಶಾಸ್ತ್ರೀಯ ನೃತ್ಯ ಕಾರ್ಯಾಗಾರ ಈ ಬಾರಿ ಸದ್ದು ಮಾಡ್ತಿದೆ. ಕಲಾತಪಃ ಅಕಾಡೆಮಿ ಆಫ್ ಪರ್ಫಾರ್ಮಿಂಗ್ ಆರ್ಟ್ಸ್ ವತಿಯಿಂದ ಅನುಶ್ರೀ ಪದ್ಮನಾಭ ಅವರು ಆಯೋಜಿಸಿದ್ದ ಈ ವಿಶೇಷ ಕಾರ್ಯಾಗಾರಕ್ಕೆ ಕಲಾ ಪ್ರೇಮಿಗಳಿಂದ ಭರ್ಜರಿ ರೆಸ್ಪಾನ್ಸ್ ಸಿಕ್ಕಿದೆ. ಪಶ್ಚಿಮ ಬಂಗಾಳದ ಕೋಲ್ಕತ್ತಾದಿಂದ ಮೈಸೂರಿಗೆ ಆಗಮಿಸಿದ್ದ ದೇಶದ ಹೆಮ್ಮೆಯ ಒಡಿಸ್ಸಿ ನೃತ್ಯಗಾರ್ತಿ ಶಾಶ್ವತಿ ಗರಾಯಿ ಘೋಷ್ ಅವರು ವಿದ್ಯಾರ್ಥಿಗಳಿಗೆ ಒಡಿಸ್ಸಿ ನೃತ್ಯದ ಮೂಲ ತತ್ವಗಳು, ದೇಹದ ಚಲನೆಗಳ ಸಮತೋಲನ, ಪ್ರಸಿದ್ಧ ತ್ರಿಭಂಗಿ ಭಂಗಿ ಮತ್ತು ಭಾವಾಭಿನಯದ ಸೂಕ್ಷ್ಮಗಳನ್ನು ಪ್ರಾಯೋಗಿಕವಾಗಿ ಧಾರೆ ಎರೆದಿದ್ದಾರೆ. ಭಾರತದ ಅತ್ಯಂತ ಪ್ರಾಚೀನ ಹಾಗೂ ದೇವಾಲಯ ಸಂಸ್ಕೃತಿಯೊಂದಿಗೆ ಆಳವಾದ ನಂಟು ಹೊಂದಿರುವ ಈ ನೃತ್ಯದ ಮೂಲಕ ಭಕ್ತಿ ಮತ್ತು ಆಧ್ಯಾತ್ಮಿಕತೆಯ ಹೇಗೆ ಅಭಿವ್ಯಕ್ತಿಸಬಹುದು ಎಂಬುದನ್ನು ಕಣ್ಣಿಗೆ ಕಟ್ಟುವಂತೆ ಹೇಳಿಕೊಟ್ಟಿದ್ದಾರೆ. ಮೈಸೂರಿನಲ್ಲಿ ಒಡಿಸ್ಸಿ ನೃತ್ಯವನ್ನು ಮತ್ತಷ್ಟು ಜನಪ್ರಿಯಗೊಳಿಸುವ ಉದ್ದೇಶದಿಂದ ಅನುಶ್ರೀ ಪದ್ಮನಾಭ ಅವರು ಹಲವು ವರ್ಷಗಳಿಂದ ಶ್ರಮಿಸುತ್ತಿದ್ದು, ಅವರ ಈ ಪ್ರಯತ್ನಕ್ಕೆ ಈಗ ಎಲ್ಲೆಡೆ ಶ್ಲಾಘನೆ ವ್ಯಕ್ತವಾಗುತ್ತಿದೆ. ಇಂದಿನ ಯಾಂತ್ರಿಕ ಜೀವನದಲ್ಲಿ ಯುವ ಪೀಳಿಗೆಯಲ್ಲಿ ಭಾರತೀಯ ಸಂಸ್ಕೃತಿ ಮತ್ತು ಪರಂಪರೆಯ ಬಗ್ಗೆ ಆಸಕ್ತಿ ಮೂಡಿಸುತ್ತಿರುವ ಇಂತಹ ಕಾರ್ಯಾಗಾರಗಳು ನಿಜಕ್ಕೂ ಹೆಮ್ಮೆಯ ವಿಷಯ.